ಕಾಂಗ್ರೆಸ್ನಲ್ಲಾಗುವಂತಹ ಡೆವಲಪ್ಮೆಂಟ್ ನೋಡಿ, ಡೆಲ್ಲಿ ಮಟ್ಟದಲ್ಲಿ ಮಹತ್ವದ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಒಂದು ನಿರ್ಧಾರ ಅಥವಾ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ರಣ ರೋಚಕ ಘಟ್ಟಕ್ಕೆ ತಲುಪಿದೆ ಅಂತ. ನಾಯಕತ್ವ ಬದಲಾವಣೆಯ ಕಿಚ್ಚಿದೆ. ಡೆಲ್ಲಿಯಲ್ಲಿ ಹೈ ಲೆವೆಲ್ ಮೀಟಿಂಗ್ ಕೂಡ ಆಯಿತು. CWC ಮೀಟಿಂಗ್ನಲ್ಲಿ ಕರ್ನಾಟಕದ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ದೆಹಲಿಯಲ್ಲಿರುವಂತಹ ಇಂದಿರಾ ಭವನದಲ್ಲಿ ಹೈಕಮಾಂಡ್ ಮೀಟಿಂಗ್ ಮಾಡಿತು. ಹೈಕಮಾಂಡ್ ಮೀಟಿಂಗು ಅಂತಂತಂದ್ರೆ ಇದರಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಮಹತ್ವದ ಮೀಟಿಂಗ್ ಮಾಡಿದ್ರು. ನವೆಂಬರ್ 21ನೇ ತಾರೀಕಿನ ಶನಿವಾರ ನಾಯಕತ್ವ ಜಟಾಪಟಿಗೆ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಕಾರಣ, ಸೋನಿಯಾ ಗಾಂಧಿ ಅವರು ಫಾರಿನ್ ಟ್ರಿಪ್ನಲ್ಲಿದ್ದಾರೆ, ನಾಳೆ ವಿದೇಶದಿಂದ ವಾಪಸ್ ಆಗ್ತಾರೆ. ರಾಜ್ಯ ಕಾಂಗ್ರೆಸ್ ಗೊಂದಲದ ಬಗ್ಗೆ ಸೋನಿಯಾ ಮೊದಲ ಮೀಟಿಂಗ್ ಮಾಡ್ತಾರೆ ಶನಿವಾರ. ಆ ಮೀಟಿಂಗ್ ಆದ ಮೇಲೆ ಯಾವ ನಿಲುವು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶನಿವಾರ ನಡೆಯುವಂತಹ ಸೋನಿಯಾ ಸಭೆ ಬಳಿಕವೇ ಸಿದ್ದು DKಗೆ ದಿಲ್ಲಿ ಬುಲಾವ್ಗೆ ಕರೆ ಕೊಡಲಾಗುತ್ತಾ ಗೊತ್ತಿಲ್ಲ. ಕಾದು ನೋಡಬೇಕು. ಕುರ್ಚಿ ಕತೆ ಸೋನಿಯಾ ಜೊತೆ ಶನಿವಾರ ಮಹತ್ವ ಪಡ್ಕೊಳ್ತಾ ಇದೆ. ಈ ಹಂತದಲ್ಲಿ ಈ ಒಂದಷ್ಟು ಮೀಟಿಂಗ್ಗಳು ದಿಲ್ಲಿಲಿ ಒಂದೊಂದಾಗಿ ಮೀಟಿಂಗ್ಗಳಾಗ್ತಾ ಇದ್ದಾವೆ. CWC ಮೀಟಿಂಗ್ ಕೂಡ ಆಯ್ತು ಇವತ್ತು ಸಂಜೆ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ. ಆ ಮೀಟಿಂಗ್ನಲ್ಲೂ ಕೂಡ ಒಂದು ಹಂತದ ಚರ್ಚೆಯನ್ನ ಮಾಡಿ ಒಂದು ನಿಲುವನ್ನು ಪಾಸ್ ಮಾಡೋದಕ್ಕಿದೆ. ಆದರೆ ಸೋನಿಯಾ ಗಾಂಧಿ ಅವರು ವಿದೇಶದಲ್ಲಿದ್ದಾರೆ, ನಾಳೆ ವಾಪಸ್ ಬರ್ತಾ ಇದ್ದಾರೆ. ಅವರು ಬಂದ ತಕ್ಷಣ ಅವರ ನಿಲುವು, ಆಗಿರುವಂಥ ಚರ್ಚೆ, ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ತಂದು ಒಂದು ಮೀಟಿಂಗ್ ಮಾಡಿ ತದನಂತರ ಶನಿವಾರವೇ ಇದಕ್ಕೊಂದು ಕ್ಲೈಮ್ಯಾಕ್ಸ್ ಅಥವಾ ಇತಿಶ್ರೀ ಹಾಡ್ತಾರೆ ಅಂತ ಹೈಕಮಾಂಡ್ ನಾಯಕರು ಅಂತಂದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಸುರ್ಜೇವಾಲಾ ಅವರೆಲ್ಲರೂ ಕೂಡ ಸೋನಿಯಾ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಡಿಸೈಡ್ ಮಾಡುವಂಥ ಸಾಧ್ಯತೆ ಇದೆ. ಏನೇ ನಿರ್ಧಾರ ತೆಗೆದುಕೊಂಡ್ರೂ ನಾವು ಬದ್ಧ ಅಂತ ಇಬ್ಬರೂ ಕಡೆ ಅಂದರೆ DK ಶಿವಕುಮಾರ್ ಅವರ ಪರ ಹಾಗೂ ಸಿದ್ದರಾಮಯ್ಯನವರ ಪರ ಆಪ್ತರು ಹೇಳ್ತಾ ಇದ್ದಾರೆ. ಬಟ್ ಡಿಸಿಷನ್ ಬಂದಾಗೆ ಹಾಗೆ ಅದನ್ನು ಪುನರುಚ್ಚರಿಸ್ತಾರ, ನಾವು ಇದಕ್ಕೆ ಸ್ಟ್ಯಾಂಡ್ ತಗೊಳ್ತೀವಿ, ಓಕೆ ಹೈಕಮಾಂಡ್ ಹೇಳಿದ್ದನ್ನು ನಾವು ಒಪ್ಕೊಳ್ತೀವಿ ಅಂತಾರ ಗೊತ್ತಿಲ್ಲ. ಬಟ್ ಇದರ ನಡುವೆಗೆ ಪೋಸ್ಟ್ ವಾರ್ ಕೂಡ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. CM ಒಂದು ವಿಚಾರಕ್ಕೆ, ಜೊತೆಗೆ DCM DK ಶಿವಕುಮಾರ್ ಒಂದು ವಿಚಾರಕ್ಕೆ. ಹಾಗೆ CM ಮತ್ತು DCM ಮಧ್ಯೆನೇ ಪೋಸ್ಟ್ ವಾರ್ ಶುರುವಾಗಿದೆ. DCM DK ಶಿವಕುಮಾರ್ ಅವರು ಸೋಷಿಯಲ್ ಮೀಡಿಯಾ Xನಲ್ಲಿ ಒಂದು ಪೋಸ್ಟ್ ಮಾಡಿರ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಏನಾದ್ರು ಕೌಂಟರ್ ಕೊಟ್ರಾ ಅಂತ. ಬೆಳಗ್ಗೆ ಅಷ್ಟೇ DK ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದರ ಬಗ್ಗೆ ಒಂದು ಟ್ವೀಟ್ ಮಾಡ್ತಾರೆ, ಒಂದು ಮೆಸೇಜ್ ಪಾಸ್ ಮಾಡ್ತಾರೆ. ಈಗ ಸಿದ್ದರಾಮಯ್ಯನವರು ಕೂಡ ಇದೇ ಮಾತು ಕೊಟ್ಟಿರೋ ಬಗ್ಗೆ ಟ್ವೀಟ್ ಮಾಡ್ತಾರೆ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಟ್ವೀಟಿಸಿದ್ರು DCM DK ಶಿವಕುಮಾರ್. ಅವರ್ ವರ್ಡ್ ಟು ಕರ್ನಾಟಕ ಈಸ್ ನಾಟ್ ಎ ಸ್ಲೋಗನ್, ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್ ಅಂತ CM ಸಿದ್ದು ಪೋಸ್ಟ್ ಮಾಡಿದ್ದಾರೆ. ಈಗ ವರ್ಡ್ ಇಸ್ ನಾಟ್ ಎ ಪವರ್ ಅಂತ ಪ್ರತಿಯಾಗಿ CM ಟ್ವೀಟ್ ಮಾಡಿದ್ದಾರೆ. ಅಂದರೆ ಇವರು ಅವರ ಮಾತಿಗೆ ಒಂದು ಕೌಂಟರ್ ಕೊಡೋ ರೀತಿಯಾಗಿರಲಿಲ್ಲ. ಶಕ್ತಿ ಯೋಜನೆಯ ಸಕ್ಸಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಬರದಲ್ಲಿ ಶಕ್ತಿ ಯೋಜನೆ ವಿಚಾರಕ್ಕೆ ಮಾತಾಡೋ ಥರ ತೋರಿಸಿ ಅದು ಇಂಡೈರೆಕ್ಟ್ಲಿ ಅಥವಾ ಪರೋಕ್ಷವಾಗಿ DK ಶಿವಕುಮಾರ್ ಅವರ ಟ್ವೀಟ್ಗೆ ಟಾಂಗ್ ಕೊಟ್ಟಂಗಿತ್ತು. ಇದೇ ಚರ್ಚೆ ಆಗ್ತಾ ಇರೋದು. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ಅಂದರೆ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನುವಂಥ ಪೋಸ್ಟನ್ನು ಹಾಕ್ತಾರೆ. ಇದಕ್ಕೆ ಪ್ರತಿಯಾಗಿ CM ಸಿದ್ದರಾಮಯ್ಯನವರ ಪೋಸ್ಟ್, ಅದು ನೋಡ್ತಾ ಇದ್ದೀರಲ್ಲ, ಇದು ಬಲಭಾಗದಲ್ಲಿ CM ಸಿದ್ದರಾಮಯ್ಯನವರ ಪೋಸ್ಟು, ಎಡಭಾಗದಲ್ಲಿ DCM DK ಶಿವಕುಮಾರ್ ಅವರ ಪೋಸ್ಟ್. ಬೆಳಗ್ಗೆ DCM DK ಶಿವಕುಮಾರ್ ಅವರು ಈ ವಿಚಾರವನ್ನು ಅಥವಾ ಈ ಒಂದು ವರ್ಡನ್ನು ಪೋಸ್ಟ್ ಮಾಡಿದ್ದು. ಅದಕ್ಕೆ ಟಾಂಗ್ ಅನ್ನೋ ರೀತಿಯಾಗಿ ಕೊಟ್ಟಂತಿದೆ ಸಿದ್ದರಾಮಯ್ಯನವರ ಪೋಸ್ಟು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈನ್ನಲ್ಲಿ. ಸಂತೋಷ್, ಒಂದು ಕಡೆ ಹೈಕಮಾಂಡ್ ನಾಯಕರು ಮೀಟಿಂಗ್ ಮಾಡಿದ್ದಾರೆ, ಸೋನಿಯಾ ಗಾಂಧಿ ಅವರು ನಾಳೆ ವಾಪಸ್ ಬರ್ತಾ ಇದ್ದಾರೆ ವಿದೇಶದಿಂದ ಅಂತ. ಬಂದಂಥ ನಂತರದಲ್ಲಿ ಸಾಲು ಮೀಟಿಂಗ್ಗಳು ಇದ್ದೇ ಇರುತ್ತೆ ಅನ್ನೋದಂತೂ ಕನ್ಫರ್ಮು. ಏನು ರಿಸಲ್ಟ್ ಹೊರಗೆ ಬರುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರ ನಡುವೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಾರ್ ಕೂಡ ಶುರುವಾದಂತೆ ಕಾಣಿಸ್ತಾ ಇದೆ. ಈ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಹತ್ತಿರದಿಂದ ಏನನ್ಸುತ್ತೆ ನಿಮಗೆ? ಶರತ್, ಒಂದು ಗಮನಿಸಬೇಕಾಗಿರುವಂಥ ವಿಚಾರ, ರಾಜ್ಯದಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಮುಖ್ಯಮಂತ್ರಿ ಕುರ್ಚಿಯ ವಿಷಯದಲ್ಲಿ DK ಶಿವಕುಮಾರ್ ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಇಬ್ಬರು ನಾಯಕರುಗಳ ನಡುವಿನ
ಮಾತಿನ ಚಕಮಕಿ ಜೊತೆಗೆ ಅವರ ಮಾತಿನ ಚಕಮಕಿಯ ಜೊತೆಗೆ ಬಣಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡುವಾಗುವಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದೆ. ಒಂದು ಕಡೆಗೆ ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ಒಂದು ಬೆಂಬಲಿಗರು ಅವರೇ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ 5 ವರ್ಷ ಅವರೇ ಇರ್ತಾರೆ ಅನ್ನೋಂಥದ್ದನ್ನು ಹೇಳ್ತಾರೆ. ಮತ್ತೊಂದು ಕಡೆಗೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತೆ ಉಳಿದಿರುವಂತಹ ಅಧಿಕಾರ ಅವಧಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒತ್ತಡವನ್ನು ಹಾಕುವಂಥ ಪ್ರಯತ್ನಗಳು ನಡೀತಿದೆ. ಇದರ ನಡುವೆ ಇವತ್ತು ದೆಹಲಿಯ AICC ಇಂದಿರಾ ಭವನ್ನಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬಿಹಾರದ ಫಲಿತಾಂಶದ ಬಗ್ಗೆ ಆತ್ಮಾವಲೋಕನ ಸಭೆಯು ಕೂಡ ನಡೆಸಲಾಯಿತು. ಜೊತೆಗೆ ಅಲ್ಲಿ ಈ ರೀತಿಯಾದಂಥ ಫಲಿತಾಂಶ ಬರೋದಕ್ಕೆ ಯಾವ ರೀತಿಯಾದಂತಹ ತೊಂದರೆಗಳಾಯಿತು, ಸಮಸ್ಯೆಗಳಾಯಿತು, ಏನು ಎಲ್ಲಿ ಕಾಂಗ್ರೆಸ್ ಎಡವಿತ್ತು ಅದರ ಬಗ್ಗೆ ಸಮಾಲೋಚನೆಯನ್ನು ಸುಮಾರು 2.5-3 ಗಂಟೆಗಳ ಕಾಲ ನಡೆಸುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ನ ನಾಯಕರು ಮಾಡಿದ್ರು. ಅದಾದ ಬಳಿಕ ಕೆಲ ಕ್ಷಣಗಳ ಕಾಲ ಕರ್ನಾಟಕದ ವಿಚಾರದಲ್ಲೂ ಕೂಡ ಕೇವಲ 3 ಜನರ ನಡುವೆ ಮಾತಿನ ಚರ್ಚೆಗಳು ಕೂಡ ನಡೆದಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಆದರೆ ಅದು ಅಷ್ಟು ಸೀರಿಯಸ್ ಆಗಿ ಹೈಕಮಾಂಡ್ ಇನ್ನೂ ಪರಿಗಣಿಸಿದೆಯೇ ಇಲ್ವೋ ಅನ್ನೋದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಖುದ್ದು ಹೈಕಮಾಂಡ್ನಲ್ಲಿ ಒಬ್ಬರು ಕರ್ನಾಟಕದವರೇ ಮೂಲ ಆಗಿರುವಂಥದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಜೊತೆಗೆ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ ಕೂಡ ಈ ಹಿಂದೆ ಕರ್ನಾಟಕದ ಉಸ್ತುವಾರಿಯಾಗಿ ಕೆಲಸವನ್ನು ನಿರ್ವಹಿಸಿದಂತಹ ಎಲ್ಲ ಅನುಭವ ಕೂಡ ಇರುವಂಥವ್ರು, ಜೊತೆಗೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ವೇಣುಗೋಪಾಲ್ ಇರುವಂಥದ್ದು. ಹಾಗಾಗಿ ಈ 3 ಜನರ ನಡುವೆ ಇವತ್ತು ಕೆಲ ಕ್ಷಣಗಳ ಕಾಲ ಮಾತಿನ ಚರ್ಚೆಗಳು ಕೂಡ ಮಾತುಕತೆಗಳು ನಡೆದಿದೆ ಅನ್ನುವಂತ ಹೇಳಲಾಗ್ತಿದೆ. ಆದರೆ ಇದು ಅಪೂರ್ಣವಾಗಿದೆ, ಸಂಪೂರ್ಣವಾಗಿ ಪೂರ್ಣವಾಗಿಲ್ಲ. ಮತ್ತಷ್ಟು ದಿನಗಳ ಕಾಲ ಇದೊಂದು ಚರ್ಚೆ ನಡೆಯುವ ಸಾಧ್ಯತೆಗಳಿರುತ್ತೆ. ಕರ್ನಾಟಕದಲ್ಲಿ ಆಗ್ತಿರುವಂತ ಈ ಮುಖ್ಯಮಂತ್ರಿ ಬದಲಾವಣೆ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರ ನಡುವೆ ನಡೀತಿರುವಂತಹ ಈ ಒಂದು ಚರ್ಚೆಗಳು ಎಷ್ಟರ ಮಟ್ಟಿಗೆ ಸಫಲ, ಇದು ಬೇಕಾಗಿತ್ತ ಇಂಥ ಒಂದು ಸಮಯದಲ್ಲಿ, ಇದರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಆದರೆ ಎಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಯಾಕೆ ಹೈಕಮಾಂಡ್ ಮುಂದಾಗ್ತಾ ಇಲ್ಲ, ಇದರ ಬಗ್ಗೆ ಚರ್ಚೆಗಳು ಒಂದು ಕಡೆ ಇಡೀ ಬೇರೆ ರಾಜ್ಯದಲ್ಲೂ ಕೂಡ ನಡೀತಾ ಇದ್ರೆ, ಯಾಕೆ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿಕೊಂಡು ಇದೀಗ ಹೈಕಮಾಂಡ್ ಒಂದು ಅಂತಿಮ ಸ್ವರೂಪವನ್ನು ಪಡೆದುಕೊಳ್ಳುವಲ್ಲಿ ವಿಫಲವಾಗ್ತಾ ಇದೆ. ಜೊತೆಗೆ ನಾಳೆ ಬಹುತೇಕ ಸಂಜೆ ವೇಳೆಗೆ ಅಧಿನಾಯಕಿ ಸೋನಿಯಾ ಗಾಂಧಿ ಕೂಡ ಭಾರತಕ್ಕೆ ವಾಪಸ್ ಆಗ್ತಾರೆ. ಅದಾದ ಬಳಿಕ ನಾಡ್ದು ಮತ್ತೊಂದು ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಬಹುತೇಕ ಒಂದು ಅಂತಿಮವಾಗುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡೋದು, ಅಥವಾ ಮತ್ತಷ್ಟು ದಿನಗಳ ಕಾಲ ಎಳೆದುಕೊಂಡು ಹೋದ್ರೆ ಈ ವಿಷಯ ಅದಕ್ಕೆ ಅಚ್ಚರಿ ಪಡಬೇಕಾಗಿ ಹೇಳಿ ಕೇಳಿದ್ದು ಕಾಂಗ್ರೆಸ್ ಶರತ್ ಏಕಕಾಲದಲ್ಲಿ ತಕ್ಷಣಕ್ಕೆ 1-2-3 ದಿನಗಳಲ್ಲಿ ನಿರ್ಧಾರವಾಗುವಂತಹ ಒಂದು ವಿಷಯವಲ್ಲ. ಜೊತೆಗೆ ಪಕ್ಷವು ಕೂಡ ಹಾಗೆ ಎಲ್ಲವನ್ನು ಕೂಡ ಸಾಕಷ್ಟು ನಿಧಾನವಾಗಿ ಅಳೆದು ತೂಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಇನ್ನೊಂದು 10 ದಿನಗಳ ಕಾಲ ಇದು ಎಳೆದುಕೊಂಡು ಹೋದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ನಿಜ. ಎಸ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.